ಈ ರೋಸಸ್ ಬಣ್ಣ ರುಚಿ ಶಕ್ತಿ ಎಲ್ಲ ಇದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ 2 ಆಫ್ ಚಿಕ್ಕಮಗಳೂರು. ಡೇ 1 ವ್ಲಾಗ್ ಯಾರೆಲ್ಲ ನೋಡಿಲ್ಲ ನೋಡ್ಕೊಬನ್ನಿ, ಆಮೇಲೆ ಇದು ನೋಡಿ ಮಸ್ತ್ ಮಜಾ ಮಾಡಿ. ಸೆಕೆಂಡ್ ಡೇ ಇವತ್ತು. ನೆನ್ನೆ ಮುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿಗೆ ಹೋಗಿದ್ವಿ. ಬಾಬಾ ಬುಡನ್ಗಿರಿ ಕ್ಲೋಸ್ ಆಗಿ ಹೋಗಿತ್ತು ಹೋಗೋಷ್ಟೊತ್ತಿಗೆ, ಆದರೂ ಹೋಗ್ಬಿಟ್ಟು ವಾಪಸ್ ಸುಮ್ಮನೆ ಬಂದ್ವಿ. ಇವತ್ತು ಕೆಮ್ಮಣ್ಣುಗುಂಡಿ ಮತ್ತು ಇನ್ನು ಯಾವುದೋ ಒಂದು ವಾಟರ್ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ನೋಡಬೇಕು ಎಲ್ಲಿಗೆ ಅಂತ. ಚಳಿ ತುಂಬ ಇದೆ, ಏನು ಮಾಡೋದು, ಚಳಿ ಇದೆ ಅಂತ ಹೇಳ್ಬಿಟ್ಟು ಹೋಗದೆ ಇರೋದಕ್ಕಾಗಲ್ಲ. ಅದರಲ್ಲೂ ಐ ಆಮ್ ಸೋ ಅನ್ಲಕ್ಕಿ. ನಾನು ಇನ್ನೇನು ಸ್ನಾನ ಮಾಡಬೇಕು ಅನ್ನೋಷ್ಟೊತ್ತಿಗೆ ಕರೆಂಟ್ ಹೋಯಿತು. ತಣ್ಣೀರಲ್ಲಿ ಸ್ನಾನ ಮಾಡಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರುತ್ತೆ. ಆಮೇಲೆ ಇನ್ನೇನು ಹೇಳೋದು, ಇವಾಗ ತಿಂಡಿ ತಿಂದು ನಾವು ಹೊರಡ್ತೀವಿ. ಉಲ್ಟಾ ಬೀಳ್ತಾಳೆ ಅಂದ್ಕೊಂಡು ರೆಕಾರ್ಡ್ ಮಾಡೋದೇ ಕರೆಕ್ಟಾಗಿ. ಹೌದಾ, ಅಮಿಟ್ಸ್ ದ ಫಾರೆಸ್ಟ್. ಮುರಿದಿದ್ರೆ ಸಾಕು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಇವಾಗ ಕಲ್ಲತ್ಗಿರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಬಂದಿದ ತಕ್ಷಣ ರೆಕಾರ್ಡ್ ಮಾಡೋದೇ ಮರ್ತ್ಬಿಟ್ಟಿವಿ, ಯಾಕೆಂದರೆ ಊಟ ಮುಖ್ಯ ಎಲ್ಲದಕ್ಕಿಂತ. ಊಟ ಬಂದಿದ ತಕ್ಷಣ ಎಲ್ಲ ಬರೆದ್ಬಿಟ್ಟು ಇಡ್ಲಿ ಇತ್ತು, ಇಡ್ಲಿ ತಿಂದ್ಬಿಟ್ಟು ಇವಾಗ ಕಲ್ಲತ್ಗಿರಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೀರು ಕಮ್ಮಿ ಇರ್ಬೋದು, ಯಾಕೆಂದರೆ ಇದು ರೈನಿ ಸೀಸನ್ ಅಲ್ಲದೆ ಇರೋದ್ರಿಂದ ನೀರು ಕಮ್ಮಿ ಇರೋ ಸಾಧ್ಯತೆ ಇರೋದ್ರಿಂದ ನಾವೇನೇ ಒಂದೊಂದು ಬಿಂದಿಗೆ ನೀರು ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೀರು ಮೇಲಿಂದ ಹಾಕಿದ್ರೆ ನೀರು ಬರುತ್ತೆ. ಅದನ್ನೇ ನೋಡಿ ನಾವೇ ಖುಷಿ ಪಡೋದು. ಹೆಂಗೆ ಐಡಿಯಾ. ನೀವು ಎಲ್ಲಾದರೂ ಫಾಲ್ಸಿಗೆ ಹೋಗ್ತಾ ಇರುವಾಗ ನೀರು ಕಮ್ಮಿ ಇದ್ದರೆ ಒಂದು ಸ್ವಲ್ಪ ನೀರು ತೊಗೊಂಡು ಹೋಗ್ಬಿಟ್ಟು ಅಲ್ಲೇ ಹಾಕಿದ್ರೆ ನೀರು ಜಾಸ್ತಿ ಆಗುತ್ತೆ. ನಾನು ಪಿಜೆಗಳಿಗೆ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾಡಿಬಿಡಿ. ನಮ್ಮಪ್ಪ ಹೇಳ್ತಾ ಇದ್ರು ಹಂಗೇನೆ ಯಾವಾಗ. ಮಲ್ಲಳ್ಳಿ ಫಾಲ್ಸ್ ಅಂತ ಇದೆ ನಮ್ಮೂರಲ್ಲಿ, ಅಲ್ಲಿ ನೀರಿಲ್ಲ ಅಂತಂದರೆ ನೀವೇ ತೊಗೊಂಡೋಗಿದ್ದೆ. ಅದಕ್ಕೆ ಅದನ್ನೇ ಸಬ್ನೆ ಟ್ರೈ ಮಾಡಿದೆ. ಇಲ್ಲಿ ಹೇಳೋದಕ್ಕೆ ಗೊತ್ತಾಯ್ತು, ಯಾರಿಗೂ ನನಗೂ ಬರಲಿಲ್ಲ ಅಂತ, ಆದರೂ ಇಲ್ಲಿ ಅಂತ ಹೇಳಿದ್ದು. ಇವಾಗ ನಾವು ಕಲ್ಲತ್ಗಿರಿ ಫಾಲ್ಸಿಗೆ ಹೋಗಿ ಆಮೇಲೆ ಎಲ್ಲಿಗೆ ಹೋಗ್ತೀವಿ, ಎಲ್ಲಿ ಅಂತ ಗೊತ್ತಿಲ್ಲ. ಓಕೆ, ಸಿ ಯು ದೇರ್. ಲುಕ್ ಅಟ್ ದಿಸ್. ಇದು ಹೋಗ್ಲಿ, ಇದನ್ನು ನೋಡಿ. ಓಕೆ, ಹಂಗೆ ತಿರುಗಿದ್ರೆ ಮೈ ಗಾಡ್, ಹೆವೆನ್ ಆನ್ ಅರ್ತ್. ಸೋ ಗುಡ್. ಓಕೆ, ಲೆಟ್ಸ್ ಗೆಟ್ ಇನ್. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಅಂತೆ, ಹೇಗಿದೆ ಅಂತ ನೋಡ್ಕೊಬರೋಣ. ಪಾಪ ಈ ಮರನೆಲ್ಲ ಅರ್ಧ ಕಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಹೇಳೋದು ಕಪಾತ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ತಪ್ಪಾದರೆ ಕಮೆಂಟ್ ಮಾಡಿ. ಸ್ವಿಮ್ಮಿಂಗ್ ಪೂಲ್ ಆದರೆ ಈ ಚಳಿಲಿ ಸ್ನಾನ ಮಾಡೋದೇ ಕಷ್ಟ ಆಗಿದೆ. ಸ್ವಿಮ್ಮಿಂಗ್ ಪೂಲಲ್ಲಿ ಯಾರೂ ಇಳಿಯಲ್ಲ ಇಂಥ ಚಳಿಲಿ. ಅಲ್ಲೊಂದು ಕುದುರೆ ಇದೆ, ಅದಕ್ಕೆ ಸ್ವಲ್ಪ ಹುಚ್ಚಿದೆ ಅಂತ ಅದಕ್ಕೆ ಅದ್ರ ಹತ್ರ ಹೋಗ್ತಾ ಇಲ್ಲ ನಾವು. ಮುಚ್ಕೋದ್ರೆ ಅಂತ ಯೂಟ್ಯೂಬ್ ಚಾನಲ್ಗೆ ಫೇಸ್ ಕೊಡೋಂಗಿಲ್ಲ ಅಲ್ಲ. ನಿಮ್ದು ಕವರ್ ಮಾಡ್ಕೊತೀನಿ. ನಿಮ್ಮದು ಅವ್ರಿಗೆಲ್ಲ ನಮ್ಮ ಚಾನಲಲ್ಲಿ ಬರೋ ಭಾಗ್ಯ ಇಲ್ಲ, ಬಿಟ್ಬಿಡಿ. ಸರ್, ನಿಮ್ಗೇನಾದ್ರು ತೊಂದರೆ ಇದೆಯಾ ನನ್ನ ಚಾನಲಲ್ಲಿ ಬರೋದು? ಇವ್ರನ್ನ ಪುಣ್ಯವಂತ, ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಬರ್ತಿರೋದು. ಶಿಫಾಲಿ ಕಾಣ್ತಾ ಇಲ್ಲ ಅಂತ ನೋಡ್ತಾ ಇದ್ರೆ ಇಲ್ಲಿ ಕೂತಿದ್ದಾಳೆ ಇದ್ರ ಮೇಲೆ. ಎಲ್ಲಿ ನಿಜ ಶಿಫಾಲಿ ಕಾಣ್ತಿಲ್ವಲ್ಲ. ಇವಾಗ ನಾವು ಕಲ್ಲತ್ಗಿರಿ ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ದಟ್ಸ್ ದ ಫಾಲ್ಸ್. ತುಂಬ ಜನ ಇದ್ದಾರೆ, ಅದಕ್ಕೆ ನಾವು ಹೋಗ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಷ್ಟೇ ಇರೋದು ಫಾಲ್ಸ್, ಅಷ್ಟೇ. ಕೋತಿ ಥರ ಆಡ್ಬೇಡ ಅಂತ ಅಂತಾರೆ ಅಂತ ಇವಾಗ ಗೊತ್ತಾಯ್ತು. ಒಂದು ನಿಮಿಷ ಸುಮ್ಮನೆ ಇಲ್ಲ ಇದು. ಅದು ಅಪ್ಪಾಗ್ಲಿಂದನೂ ನೋಡಿ ಅಲ್ಲಿ ಮಾಡ್ತಿರೋದು ನೋಡಿ. ಕೋತಿ ಥರ ಆಡಬೇಡ, ಕೋತಿ ಥರ ಆಡಬೇಡ ಅಂತ ಹೇಳ್ತಾ ಇದ್ದೀವಿ. ನೋಡಿ ಕೇಳಿದ್ದೀನಿ, ಇವಾಗ ನೋಡ್ತಾ ಇದ್ದೀನಿ. ಇದು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ. ಗೊತ್ತಾಯ್ತು ಆಡೋದ್ರಲ್ಲೇ ಗೊತ್ತಾಯ್ತು ಎಷ್ಟಿಷ್ಟ ನಿಮ್ಗೆ ಎಷ್ಟಿಷ್ಟ ಅಂತ ನೀವು ಆಡೋದ್ರಲ್ಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಆಂಟಿ. ದಿಸ್ ಇಸ್ ಮೈ ಫೇವ್ರೆಟ್. ನನಗೆ ಉಳಿಯಾಗಿರೋದು ಏನು ನೋಡಿದ್ರು ತುಂಬ ಇಷ್ಟ. ಇಷ್ಟು ಟ್ರಿಪ್ಪಲ್ಲಿ ಬಂದಿರೋದ್ರಲ್ಲಿ ಬೆಸ್ಟ್ ಆಗಿ ಏನಾದ್ರು ತಿಂತಾ ಇದ್ದೀನಿ ಅಂದರೆ ಅದಿದ್ದೇನೆ.
ವೀಡಿಯೋನ 15 ಸತಿ ಶೂಟ್ ಮಾಡ್ತಾ ಇರೋದು. ಏನೋ ಒಂದು ಡಿಸ್ಟರ್ಬೆನ್ಸ್ ಬರ್ತಾನೆ ಇದೆ. ಒಂದೇ ಗಾಡಿ ನಿಲ್ಲಿಸ್ತಾರೆ, ಬೇರೆಯವ್ರು ಕಿರಿಸ್ತಾರೆ, ಮಾತಾಡ್ತಾರೆ, ಬೇರೆ ಗಾಡಿ ಬಿಡುತ್ತೆ. ಇದೇ ಫೈನಲ್ ವೀಡಿಯೋ. ನಾವು ಇವಾಗ ಕಲ್ಗತ್ತಿ ಫಾಲ್ಸಿಂದ ಕೆಮ್ಮಣ್ಣುಗುಂಡಿಗೆ ಹೋಗ್ತಾ ಇರೋದು. ಕೆಮ್ಮಣ್ಣುಗುಂಡಿ ನಿನ್ನೆ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿರಲಿಲ್ಲ, ಇವತ್ತು ಹೋಗ್ತಾ ಇದ್ದೀವಿ. ಓಕೆ, ಸಿ ಯು ದೇರ್. ಏನು ರೋಡ್ ಅಂತ ಗೊತ್ತಿಲ್ಲಪ್ಪ, ನಾವು ತುಂಬ ಟಾಪಲ್ಲಿದ್ದೀವಿ. ಸಿ ಡೌನ್. ಓಕೆ, ಕೆಮ್ಮಣ್ಣುಗುಂಡಿಗೆ ಹೋಗಿ ಸಿ ಯು ದೇರ್. ರೀಚ್ಡ್ ಕೆಮ್ಮಣ್ಣುಗುಂಡಿ. ಆಮೇಲೆ ಇಲ್ಲಿಂದ ಎಷ್ಟೋ ದೂರ ನಡ್ಕೊಂಡು ಹೋಗಬೇಕು. ಬರೀ ನಡೆಯೋದಾಯಿತು, ನಡ್ಕೊಂಡು ಹೋಗ್ತಾ ಇದ್ವಿ. 1.5 ಕಿಲೋಮೀಟರ್ ಏನೋ ನಡಿಬೇಕಂತೆ. ನಡ್ಕೊಂಡು ಹೋಗಿ ಆಮೇಲೆ ನೋಡೋಣ. ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಬಸ್ಸವರು. ಬಸ್ ಬರುತ್ತೆ ಅಂತ ಗೊತ್ತಿಲ್ಲದೆ ನಮ್ಮನ್ನೆಲ್ಲ ನಡೆಸಿದ್ದಾರೆ. ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ಬಸ್ ನಿಂತಿದೆ, ಏನು ಮಾಡೋಕ್ಕಾಗಲ್ಲ, ನಡ್ಕೊಂಡು ಬಂದಾಯ್ತಲ್ಲ. ನೋಡಿ ಬಸ್ ಬರಲ್ಲ ಅಂತ ಹೇಳಿದ್ರು. ನೋಡಿ ಬಂದಿದೆ. ಹಾಂ, ಇಲ್ಲಿ ಬಸ್ ಬಂದಿದೆ. ನಾವೇನಾದ್ವಿ ಇವಾಗ ನಡ್ಕೊಂಡು ಬಂದ ಏನದು? ನಾವೇನಾದ್ರೂ ಕುರಿಗಳು. ಹಾಂ, ಬಸ್ ಬರಲ್ಲ ಅಂತ ಅಷ್ಟು ದೂರ ನಡೆಸ್ಕೊಂಡು ಕರ್ಕೊಬಂದ್ರೆ ಇಲ್ಲಿ ಬಸ್ ನಿಂತಿದೆ. ಇದಕ್ಕೇನೆ ಕೆಮ್ಮಣ್ಣು ಅಂತಂದು ಮಾಡಬೇಕಂದ್ರೆ 3 ರೋಸಸ್ ಬಣ್ಣ, ರುಚಿ, ಶಕ್ತಿ ಎಲ್ಲ ಇದೆ. ವಿತ್ ಅಶ್ವಗಂಧ. ನಾವು ಫ್ರೀಯಾಗಿ ಪ್ರಮೋಷನ್ ಕೊಡ್ತಿದ್ದೀವಿ 3 ರೋಸಸ್ ಟೀ ಪೌಡರ್ಗೆ. ಕಷ್ಟಪಟ್ಟು ಕೆಳಗಿಂದ ಹತ್ಕೊಂಡು ಬಂದ್ವಿ. ಕೆಳಗೆ ಕಾಣ್ತಿರೋ ವಿವೇ ಮೇಲೂ ಕಾಣ್ತಾ ಇರೋದು. ಕೆಳಗಿನವೇ ನೋಡ್ಬೋದಿತ್ತು. ಸುಮ್ಮನೆ ಅಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಹತ್ಕೊಂಡು ಬಂದಿದ್ದೀವಿ. ಬೆವರು ಕಾಣ್ತಾ ಇದೆಯಾ? ಸಿ, ದಟ್ ಈಸ್ ಬೆವರು, ಸ್ವೆಟ್. ಓಕೆ, ಮುಳ್ಳಯ್ಯನಗಿರಿ ವರ್ತ್ ಇತ್ತು, ಕ್ಲೈಮ್ ಮಾಡಿದ್ದಕ್ಕೂ ವರ್ತ್ ಇತ್ತು. ಬಟ್ ದಿಸ್ ಇಸ್ ನಾಟ್ ವರ್ತ್. ದಯವಿಟ್ಟು ಚಿಕ್ಕಮಗಳೂರಿಗೆ ನನ್ನ ಕರ್ಕೊಂಡು ಅದು ನಮ್ಮಪ್ಪ ಹುಟ್ಟಿದ ಊರಿಗೆ ನಾನು ಇನ್ನೊಂದ್ಸಲಿ ಬರಲ್ಲ. ಇನ್ನೊಂದ್ಸಲಿ ಬರೋಲ್ವಾ? ಇನ್ನೊಂದ್ಸಲಿ ಬರಲ್ಲ. ಅದು ಈ ಕೆಮ್ಮಣ್ಣುಗುಂಡಿಗೆ ಬರೋದೇ ಇಲ್ಲ. ಆ ಕೆಮ್ಮಣ್ಣು ಒಂದು ನೋಡಿದ್ದೀನಿ, ಅಲ್ಲೇ ನೋಡ್ಬೇಕಿತ್ತು, ಇಂಟ್ರೆಸ್ಟ್ ನೋಡ್ಬೇಕಿತ್ತು. ಇಷ್ಟು ದೂರ ಬಂದ್ಬಿಟ್ಟು ನೋಡ್ಬೇಕಂತ ಏನಿದೆ. ಈ ಬೆಟ್ಟ ಅಲ್ಲೇ ಕಾಣ್ತಾ ಇತ್ತು. ತುಂಬ ಕಷ್ಟಪಟ್ಟು ಹತ್ಕೊಂಡು ಬಂದ್ವಿ, ಅವಶ್ಯಕತೆ ಇರಲಿಲ್ಲ. ಇಟ್ಸ್ ಓಕೆ, ಬಂದಿದ್ವಿ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳೋಣ ಅಷ್ಟೇ. ಪೀಸ್ ಔಟ್. ಡೇ 2 ಕಲ್ಲತ್ಗಿರಿ ಆ್ಯಂಡ್ ಕೆಮ್ಮಣ್ಣುಗುಂಡಿ 2 ಕಡೆ ಹೋಗಿ ಅಲ್ಲಿಂದ ಮೈಸೂರಿಗೆ ಹೊರಟ್ವಿ. ಇನ್ನೇನು ಮೈಸೂರು ತಲುಪಬೇಕು ಅನ್ನೋಷ್ಟೊತ್ತಿಗೆ ಶ್ರೀರಂಗಪಟ್ಟಣದಲ್ಲಿ ಟೈರ್ ಪಂಚರ್ ಆಯಿತು. ಅದಾದಮೇಲೆ ಚೇಂಜ್ ಮಾಡಿಕೊಂಡು ಮೈಸೂರಿಗೆ ಹೊರಟ್ವಿ. ನಾವು ಮೈಸೂರು ತಲುಪೋಷ್ಟೊತ್ತಿಗೆ ಒಂದು 11 ಆಗಿತ್ತು. ಸೊ ದಿಸ್ ವಾಸ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬೈ ಬಾಯ್.